ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಿದೆ ಕೋವಿಡ್ ರೂಪಾಂತರಿ JN1 ಕೊರೋನಾ ಆತಂಕದ ನಡುವೆಯೂ ಪ್ರವಾಸಿ ತಾಣಗಳಲ್ಲಿ ಜನಜಂಗುಳಿಯೇ ನೆರೆದಿದೆ. ಪ್ರವಾಸಿ ತಾಣಗಳಿಗೆ ಹೋಗೋದೇ ಬೇಡ ಈಗ ನಾವು. ಹೋದರೆ ಮತ್ತು ಕೊರೋನಾ ಜೊತೆ ಬರಬೇಕಾಗುತ್ತೆ ಅಥವಾ JN1 ಜೊತೆ ವಾಪಸ್ ಬರಬೇಕಾಗುತ್ತೆ. ಆ ಆತಂಕ ಇರಲಿ ತಲೆಯಲ್ಲಿ. ವಿಶ್ವ ಪ್ರಸಿದ್ಧ ಗೋಳಗುಮ್ಮಟದತ್ತ ಹರಿದು ಬಂದಿದೆ ಪ್ರವಾಸಿಗರ ದಂಡು. ಮಾಸ್ಕ್, ಸಾಮಾಜಿಕ ಅಂತರ ಮರೆತು ಕೋವಿಡ್ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ಇದೇನಾಗುತ್ತೆ ಈಗ ಮಾಡಿ 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 ನೆಕ್ಸ್ಟು ನಾವು ಪರದಾಡಬೇಕಾಗುತ್ತೆ. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಹಲವೆಡೆಯಿಂದ ಪ್ರವಾಸಿಗರು ಆಗಮಿಸ್ತಾನೇ ಇದ್ದಾರೆ. ಶೈಕ್ಷಣಿಕ ಪ್ರವಾಸ ಅಂಥೇಳಿ ವಿದ್ಯಾರ್ಥಿಗಳು ಬರ್ತಾರೆ, ಸಣ್ಣ ಸಣ್ಣ ವಿದ್ಯಾರ್ಥಿ ಗುಂಪು ಗುಂಪಾಗಿ. ಈಗ ಸೀಸನ್ನು ವಿಂಟರ್ ಸೀಸನ್ ಅಂತ ಹೇಳಿ ರಜೆ ಇರುತ್ತೆ ಅಂತ ಹೇಳಿ ಅಥವಾ ಅವರಿಗೆ ವರ್ಷದೊಂದು ಪ್ರವಾಸ ಅಂತ ಇರುತ್ತೆ. ಈ ಸಂದರ್ಭದಲ್ಲಿ ಬರ್ತಾರೆ. ನೋಡಿ ಯಾವ ರೀತಿಯಾಗಿ ಇದ್ದಾರೆ ಗುಂಪು ಗುಂಪಾಗಿ ಅಂತೇಳಿ. ಮಾಸ್ಕ್ ಇಲ್ಲ, ಏನಿಲ್ಲ. ಸರ್ಕಾರ ಖಂಡಿತವಾಗಿ ರೂಲ್ಸ್ ಮಾಡಿದ್ರೆ ಹಾಕ್ತಾರೆ. ನಾವು ಹಾಕ್ಬೇಕು, ನೀವು ಹಾಕ್ಬೇಕು ಅಷ್ಟೇ. ಮುನ್ನೆಚ್ಚರಿಕಾ ಕ್ರಮ ಅನುಸರಿಸದೆ ಪ್ರವಾಸಿಗರು ಬೇಜವಾಬ್ದಾರಿ ತೋರಿದ್ದಾರೆ. ಜನರ ನಿರ್ಲಕ್ಷ್ಯ ಇದು. ಬರೀ ಸರ್ಕಾರ ಮಾಡುವಂಥ ಕೆಲಸಗಳಲ್ಲ, ನಮ್ಮಷ್ಟಕ್ಕೆ ನಾವು ಕೊರೋನಾದಿಂದ ಬಚಾವಾಗಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ನೋಡಿ, ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ಮಾಸ್ಕ್ ಇಲ್ಲ, ಏನಿಲ್ಲ. ಸಾಮಾಜಿಕ ಅಂತರ ಬಿಡಿ, ನಾವು ಅದನ್ನು ಹೇಳೋದೇ ಬೇಡ, ಅದು ಮುಂದೆ ಗೊತ್ತಾಗುತ್ತೆ. ಮಾಸ್ಕ್ ಆದರೂ ಹಾಕೋಬೇಕಲ್ವಾ. ಅಲ್ಲಿ ತಪಾಸಣೆ ಏನೂ ಶುರು ಮಾಡಿಲ್ಲ ಇನ್ನು. ನೋಡಿ ಬಿಗಿನಿಂಗಲ್ಲಿ ಹೀಗೆ ಎಡವಟ್ಟನ್ನು ಮಾಡಿಕೊಂಡೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ನಮ್ಗೆ ಯಾವ ರೀತಿ ಒಕ್ಕರ್ಸ್ಕೊಳ್ತು ಅಂಥೇಳಿ ಇದೇ ರೀತಿ ನಿರ್ಲಕ್ಷ್ಯ. ನಿರ್ಬಂಧ ಹಾಕಲಿಲ್ಲ, ಸ್ಟ್ರಿಕ್ಟ್ ಮಾಡಲಿಲ್ಲ, ಹಾಗೆ ಬಿಟ್ಬಿಟ್ರು ಓಪನ್ ಆಗಿ. ಜನ ಕೇಳ್ತಾರಾ? ಕೋವಿಡ್ ಟೈಮ್ನಲ್ಲೇ ಕೇಳೋದಿಲ್ಲ. ಇನ್ನು ನಾರ್ಮಲ್ಲು ಕೋವಿಡ್ ಆರಂಭ ಆಗ್ತಾ ಇದೆ ಈಗ ಅಂತ ಆ ಟೈಮ್ನಲ್ಲಿ ಕೇಳ್ತಾರಾ? ಖಂಡಿತವಾಗ್ಲೂ ಕೇಳಲ್ಲ. ನಮ್ಮ ಜನ ಕೇಳೋದು ದಂಡ ಹಾಕಿದಾಗ ಮಾತ್ರ. ನೋಡಪ್ಪ ಹಿಂಗೆ ಕ್ರಮ ತೆಗೆದುಕೊಳ್ತೀವಿ, ಕೇಸ್ ಹಾಕ್ತೀವಿ, ದಂಡ ಹಾಕ್ತೀವಿ, ಮಾಸ್ಕ್ ಹಾಕ್ತೀವಿ ಅಂಥ ಟೈಮಲ್ಲಿ ಮಾತ್ರ ನಮ್ಮ ಜನ ಹಾಕೋದು. ಅಲ್ಲಿವರೆಗೂ ಹಾಕೋದೇ ಇಲ್ಲ. ಬಟ್ ನಮ್ಮ ಜೀವ ನಮ್ಮ ಕೈಯಲ್ಲಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಈ ಸ್ಲೋಗನ್ ಮರಿಬಾರ್ದು ಯಾವತ್ತೂ ಕೂಡ. ಬಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಈಗ ಆರಂಭ JN1 ಕೂಡ ಶುರುವಾಗಿದೆ. ಹಾಸನದಲ್ಲಿ ಎಷ್ಟು ಕೇಸ್ ಪತ್ತೆಯಾಗಿದ್ದಾವೆ ನೋಡಿ. ಕೊರೋನಾ ದಿನನಿತ್ಯವೂ ಕೂಡ 106 ಕೇಸ್ಗಳು ಬರ್ತಾ ಇದ್ದಾವೆ. ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ಕೇವಲ ಬೆರಳೆಣಿಕೆಯಷ್ಟಲ್ಲೇ ಮಾಸ್ಕ್ಗಳು ಕಂಡು ಬರ್ತಾ ಇದೆ ನಮಗೆ. ಪ್ರವಾಸಿ ತಾಣಗಳಿಗೆ ಈ ಸಂದರ್ಭದಲ್ಲಿ ಅವಕಾಶ ಕೊಡುವಂಥದ್ದು ಸರಿನಾ? ಏನು ಒಂದು ವಾರ ಬಂದ್ ಮಾಡಿಬಿಟ್ರೆ ಅಥವಾ ಒಂದು 10 ದಿನ ಕೋವಿಡ್ ಈಗ ಆರಂಭದಲ್ಲೇ ಇದೆ ಅಲ್ವಾ, ಅದನ್ನು ಆರಂಭದಲ್ಲೇ ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅಲರ್ಟ್ ಆಗಬೇಕು. ಈಗ ನಾವು ಎಲ್ರಿಗೂ ಅವಕಾಶವನ್ನು ಕೊಟ್ಟು ಎಲ್ಲ ಕಡೆ ಗೇಟ್ ಓಪನ್ ಮಾಡಿ ಆಮೇಲೆ ನಾವು ಪರದಾಡೋದಲ್ಲ. ಬೆಂಕಿ ಹತ್ತಾಗ ಗಡ್ಡಕ್ಕೆ ಬೆಂಕಿ ಹತ್ತಾಗ ಬಾವಿ ತೋಡೋದಂತಾರಲ್ಲ, ಹಂಗೆ ಆಗಬಾರ್ದು. ಹಿಂದೆ ಹಾಗೆ ಆಗಿತ್ತು. ನಮಗೇನು ಹೊಸದಲ್ಲ ಇದು, ಪಾಠ ಕಲ್ತಿದ್ದಾರೆ ಎಲ್ಲರೂ. ಆದರೆ ಪದೇ ಪದೇ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಜಿಲ್ಲಾಡಳಿತಗಳು ಕೂಡ ಗಮನ ಹರಿಸಬೇಕು. ಪ್ರವಾಸಿ ತಾಣಗಳನ್ನು ನಿರ್ಬಂಧ ಹೇರಬೇಕು. ಅಥವಾ ಅಲ್ಲಿ ಏನಾದರೂ ನೀವು ಥರ್ಮಲ್ ಸ್ಕ್ಯಾನಿಂಗು ಅಥವಾ ಏನಾದರೂ ಟೆಸ್ಟ್ಗಳು ಅದನ್ನು ಮಾಡಿಸುವಂಥ ಕೆಲಸ ಆದರೂ ಮಾಡಿ. ಚಿತ್ತೂರು ತಾಲೂಕು ಸಾರ್ತವಳ್ಳಿ SLBS ಪ್ರೌಢಶಾಲೆ ಅಂತ, ಅಲ್ಲಿಂದ ಇಲ್ಲಿಗೆ 3 ದಿನಗಳ ಪ್ರವಾಸ ಬಂದಿದ್ದೀವಿ. ಇದು ನಮ್ಮದು 2ನೇ ದಿನದ ಪ್ರವಾಸ. ನಾವು ಈಗ ಕೂಡಲ ಸಂಗಮದಲ್ಲಿ ಹಾಲ್ಟ್ ಆಗಿದ್ದು, ಅಲ್ಲಿಂದ ಬಸವನ ಬಾಗೇವಾಡಿ ನೋಡಿಕೊಂಡು ಈಗ ಈ ವಿಜಯಪುರಕ್ಕೆ ಬಂದಿದ್ದೀವಿ. ಇನ್ನೂ ಅಷ್ಟೊಂದು ತೀವ್ರವಾದ ಇದಾಗಿಲ್ಲ. ಮಾಸ್ಕ್ ಹಾಕ್ಕೊಂಡಿದ್ದೇವೆ, ಸುಮಾರು ಜನ ಮಾಸ್ಕ್ ಹಾಕ್ಕೊಂಡಿದ್ದೇವೆ. ಹೆಚ್ಚಾದರೆ ಪಾಲಿಸೋ ತೀರ್ಮಾನ ಮಾಡ್ತೀವಿ. ಇಲ್ಲ, ಅಲ್ಲಿ ಎಲ್ಲೋ ಏನಿಂತ ಇದಿಲ್ಲ. ವಿದ್ಯಾರ್ಥಿಗಳು ಮಾಮೂಲಿ ಅಂತ ನೋಡ್ತಾ ಇದ್ದಾರೆ, ಅಂತ ತೊಂದರೆ ಏನಿಲ್ಲ. ಎಲ್ಲರಿಗೂ ಒಂದು ಮಾಸ್ಕ್ ಕೊಟ್ಟಿದ್ದೀವಿ. ತಿಪ್ಟೂರು ತಾಲೂಕು ಸಾರ್ತವಳ್ಳಿ SLBS. ಆರೋಗ್ಯ ಇಲಾಖೆಯಿಂದ ರಾಜ್ಯದೆಲ್ಲೆಡೆ ಕೋವಿಡ್ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಆದರೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಕೊರೋನಾ ರೂಲ್ಸ್ಗಳು ಮಾಯ ಆಗಿದೆ. ಇಲ್ಲಿರೋರಿಗೆ ರೂಲ್ಸೇ ಅನ್ವಯ ಆಗಲ್ಲ ಅಂತ ಅನ್ಸುತ್ತೆ. ರಿಮ್ಸ್ ಆಸ್ಪತ್ರೆ ಇದು ಬಹಳ ಫೇಮಸ್. ರಾಯಚೂರು, ಕಲಬುರಗಿ, ಬಳ್ಳಾರಿ, ಆ ಕಡೆ ಆಂಧ್ರದಿಂದ ಸಾಕಷ್ಟು ಜನ ಬರ್ತಾರೆ ಆಸ್ಪತ್ರೆಗೆ. ಆದರೆ ಕೊರೋನಾ ರೂಲ್ಸ್ಗಳು ಮಾಯ ಆಗಿದೆ. ಮಾಸ್ಕ್ ಇಲ್ಲದೆ ಗುಂಪಾಗಿ ಸೇರಿ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನು, ಸಿಟಿ ಸ್ಕ್ಯಾನ್ ಬಳಿ ಕ್ಯೂ ನಿಂತು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಆಂಧ್ರ ಹಾಗೂ ತೆಲಂಗಾಣ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂಥ ಆಸ್ಪತ್ರೆ ಈ ರಿಮ್ಸ್ ಆಸ್ಪತ್ರೆ.
ಯಾವುದೇ ಮುಂಜಾಗ್ರತೆ ಇಲ್ಲದೇ ಇರೋದ್ರಿಂದಾಗಿ ಕೋವಿಡ್ ಹರಡುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಕೊರೋನಾ ನಿಯಮದ ಬಗ್ಗೆ ರಿಮ್ಸ್ ಆಸ್ಪತ್ರೆಯಿಂದಲೇ ಕರ್ತವ್ಯ ಲೋಪ ಆಗ್ತಾ ಇದೆ. ನೋಡಿ, ಅಲ್ಲಿ ಗುಂಪು ಒಬ್ರಿಗೊಬ್ಬರು ಟಚ್ ಆಗ್ತಾ ಇದೆ. ಈ ಟೈಮ್ನಲ್ಲಿ ಇದು ಸರಿಯಲ್ಲ. ಯಾಕಂದರೆ ನಾರ್ಮಲ್ ಆದಂಥ ದಿನಗಳಾಗಿದ್ದರೆ ಒಬ್ಬರ ಮೇಲೆ ಒಬ್ಬರು ನಿಂತ್ಕೊಂಡು ಕ್ಯೂ ಹಚ್ಚಿದ್ರು ನಾವು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಕೋವಿಡ್ ಟೈಮ್ ಇದು, ಬಿಗಿನಿಂಗು, ಆರಂಭ ಇದು. ನೀವು ಆರಂಭದಲ್ಲೇ ನಿಯಮಗಳನ್ನು ಗಾಳಿಗೆ ತೂರಿದ್ರೆ ಖಂಡಿತವಾಗಲೂ ಇಲ್ಲಿ ಕೋವಿಡ್ ಬರದೆ ಇನ್ನೇನು ಬರೋಕ್ಕೆ ಸಾಧ್ಯ? ಜಾಸ್ತಿ ಆಗಿ ಆಗುತ್ತದು, ಖಂಡಿತವಾಗಲೂ ಆಗುತ್ತೆ. ನೋಡಿ, ಅಲ್ಲಿ ಆಸ್ಪತ್ರೆಯವರು ಅವರಾದ್ರೂ ಬುದ್ಧಿ ಹೇಳಬೇಕಲ್ವಾ? ಅವರಾದರೂ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಅಂತ ಹೇಳಬೇಕಲ್ವಾ? ಬೇಲಿನ ಎದ್ದು ಹೊಲ ಮೇಯ್ದಂಗೆ ಇದು. ಆಸ್ಪತ್ರೆಯಲ್ಲೇ ಹೇಳೋರಿಲ್ಲ, ಇನ್ನು ನಮ್ಮ ಜನ ಕೇಳ್ತಾರಾ? ಮತ್ತಷ್ಟು ಮಾಹಿತಿ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ. ವೆಂಕಟೇಶ್ ಕುಲಕರ್ಣಿ, ಈಗ ಕೋವಿಡ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಆತಂಕ ಶುರುವಾಗ್ತಾ ಇದೆ. ಬಟ್ ಈಗ ರಿಮ್ಸ್ ಆಸ್ಪತ್ರೆಯಲ್ಲಿ ಅಲ್ಲಿ ಸಿಬ್ಬಂದಿ ಆದರೂ ಕೂಡ ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಆದರೆ ಇಲ್ಲಿ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ. ಅಂದರೆ ನಾವೇ ಇದಕ್ಕೆ ಆಹ್ವಾನವನ್ನು ಕೊಟ್ಟಂಗೆ ಆಗ್ತಿದೆಯಂತ. ಖಂಡಿತವಾಗ್ಲೂ ಪ್ರಭು, ಏನು ದಿನದಿಂದ ದಿನಕ್ಕೆ ಆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತದೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಕೋವಿಡ್ ಟೆಸ್ಟ್ಗಳ ಸಂಖ್ಯೆಯು ಕೂಡ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಸೊ ಎಲ್ಲಾ ಕಡೆಗೂ ಈಗಾಗಲೇ ಒಂದು ಏನು ರಾಜ್ಯ ಸರ್ಕಾರ ಈಗ ಕೋವಿಡ್ ನಿಯಮಾವಳಿಗಳನ್ನು ಕೂಡ ರೂಪಿಸಿದೆ. ಆದ್ರೂ ಕೂಡ ಜನರು ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ. 60 ವರ್ಷದ ಮೇಲ್ಪಟ್ಟವರು ಕೂಡ ಮಾಸ್ಕ್ ಅನ್ನ ಹಾಕಬೇಕು ಅನ್ನುವಂತ ಒಂದು ಆದೇಶವಿದ್ರೂ ಕೂಡ ಅದಕ್ಕೆ ಕ್ಯಾರೆ ಅನ್ನದೇ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಬೇಕಾಬಿಟ್ಟಿಯಾಗಿ ಓಡಾಡ್ಕೊಂಡು, ಅಂದ್ರೆ ಮಾಸ್ಕ್ ಹಾಕದೆ ಓಡಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಕರೋನಾಗೆ ನಾವೇ ಆಹ್ವಾನ ಕೊಟ್ಟಂತೆ ಅಲ್ಲಿ ಭಾಸವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಲ್ಲಿನ ವೈದ್ಯಾಧಿಕಾರಿಗಳಾಗಿರ್ಬೋದು ಮತ್ತು ವೈದ್ಯರು ಜನರಿಗಾದ್ರೂ ಕೂಡ ತಿಳಿ ಹೇಳುವಂತ ಒಂದು ಕೆಲಸ ಮಾಡಬೇಕು. ಆದ್ರೆ ಆ ಆಡಳಿತ ಮಂಡಳಿಯೇ ಗಪ್ಪಿರೋದು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಪ್ರಭು. ಒಟ್ಟಾರೆಯಾಗಿ ಕಳೆದ ಬಾರಿ ಕೂಡ ಸಾಕಷ್ಟು ಸದ್ದು ಮಾಡಿತ್ತು ಕರೋನಾ. ಈ ಬಾರಿಯೂ ಕೂಡ ಉಪತಳಿ ಏನಿದೆ, JN1 ಉಪತಳಿ ಏನಿದೆ, ಅದು ಸಾಕಷ್ಟು ಏರುಗತಿಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಜನರಿಗೆ ಮಾಹಿತಿಯನ್ನ ಕೊಟ್ಟು ಕರೋನಾ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಜನರ ಒಂದು ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು ಪ್ರಭು. ವೆಂಕಟೇಶ್ ಕುಲಕರ್ಣಿ, ಈಗ ಸರ್ಕಾರದಿಂದ ಸ್ಟ್ರಿಕ್ಟ್ ರೂಲ್ಸ್ ಬರೋವರೆಗೂ ಹಿಂಗೆ ಅನಿಸುತ್ತೆ. ಈಗ ಕೊರೋನಾ ಮಾಸ್ಕ್ ಹಾಕದೇ ಇದ್ರೆ ದಂಡ, ಅಥವಾ ಸಾಮಾಜಿಕ ಅಂತರ ಇಲ್ಲದೇ ಇದ್ರೆ ಕ್ರಮ ತೆಗೆದುಕೊಳ್ತೀವಿ, ಈ ರೀತಿ ಬಂದಾಗಲೇ ದಂಡನ ದರ್ಶಿಕೊಂಡು ಅಂತಾರಲ್ಲ, ಹಾಗಾಗಿ ಆ ರೀತಿ ನಿಯಮಗಳು ಬಂದಾಗಲೇ ಜನ ಎಚ್ಚೆತ್ತುಕೊಳ್ಬೋದಾ ಅಂತ? ಖಂಡಿತವಾಗ್ಲೂ ಪ್ರಭು. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ಈಗಾಗಲೇ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಕ್ರಿಸ್ಮಸ್ ಆಯ್ತು, ಈಗ ನ್ಯೂ ಇಯರ್ಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದೆ. ರೂಲ್ಸ್ ಜಾರಿ ಮಾಡಿದ್ರು ಕೂಡ ಆ ರೂಲ್ಸ್ ಅನ್ನ ಯಾರು ಫಾಲೋ ಮಾಡ್ತಾ ಇಲ್ಲ. ಹೀಗಾಗಿ ಮತ್ತೆ ಮಾರ್ಷಲ್ಗಳ ಮೂಲಕ ದಂಡ ಹಾಕುವಂಥದ್ದು, ಪೊಲೀಸರ ಮೂಲಕ ದಂಡ ಹಾಕುವಂಥದ್ದು ಆದಾಗ ಜನರು ಎಚ್ಚೆತ್ಕೊಳ್ತಾರ ಅಂತಕ್ಕಂಥ ಪ್ರಶ್ನೆ ಕೂಡ ಇರ್ತಕ್ಕಂಥದ್ದು. ಆದ್ರೆ ನಮ್ಮದು ಕೂಡ ಜವಾಬ್ದಾರಿ ಇರ್ತಕ್ಕಂಥದ್ದು. ಕರೋನಾ ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಹರಡೋದ್ರ ಹಿನ್ನೆಲೆಯಲ್ಲಿ ನಾವು ಕೂಡ ಜವಾಬ್ದಾರಿಯಿಂದ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವಂಥದ್ದು ಮತ್ತು ಮಾಸ್ಕ್ ಅನ್ನ ಹಾಕೊಂಡು ಓಡಾಡ್ತಕ್ಕಂಥದ್ದು ಜವಾಬ್ದಾರಿ ಇರ್ತಕ್ಕಂಥದ್ದು. ಆದ್ರೆ ಅಲ್ಲಿನ ಜನರು ಕೂಡ ಜವಾಬ್ದಾರಿಯನ್ನ ಮರ್ತಂತಿದೆ. ಜೊತೆಗೆ ಅವರನ್ನ ಎಚ್ಚರಿಸಬೇಕಾದ ಅಧಿಕಾರಿಗಳು ಮತ್ತು ವೈದ್ಯರು ಕೂಡ ಸುಮ್ಮನಾಗಿರ್ತಕ್ಕಂಥದ್ದು. ಇದು ದುರಂತವೇ ಸರಿ ಅಂತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಕುಲಕರ್ಣಿ ಮಾಹಿತಿಗಾಗಿ. ನೋಡಿ, ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಕೊರೋನಾಗೆ. ಬಾಗಿಲು ಓಪನ್ ಮಾಡಿ ಇಡ್ತಾ ಇದ್ದೀವಿ, ಬಾ ತಿಥಿ ಅಂತೇಳಿ. ಬರದೇ ಇರುತ್ತಾ? ಅದು ಕಾದು ಕೂತಿದೆ, ಆಲ್ರೆಡಿ ಹಬ್ಬಿದೆ, ಸ್ಪ್ರೆಡ್ ಆಗ್ತಾ ಇದೆ. ಸರ್ಕಾರ ರೂಲ್ಸ್ ಮಾಡಿದೆ, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಇನ್ನೂ ಸ್ಟ್ರಿಕ್ಟಾಗಿ ಮಾಡಬೇಕು. ನಮ್ಮ ಜನ ಅಲ್ಲಿವರೆಗೂ ಕೂಡ ಎಚ್ಚೆತ್ತುಕೊಳ್ಳಲ್ಲ. ಬಟ್ ಜನರು ತಮ್ಮ ಅರಿವಿನ ಮೂಲಕ ತಾವೇ ಎಚ್ಚೆತ್ತುಕೊಂಡ್ರೆ ಖಂಡಿತವಾಗಲೂ ಕೊರೋನಾವನ್ನು ಸರ್ಕಾರದ ನಿಯಮಗಳ ಹೊರತಾಗಿ ಕೂಡ ಕಂಟ್ರೋಲ್ ಮಾಡ್ಬೋದು, ಬರದೇ ಇರೋ ಹಾಗೆ ತಡಿಬೋದು. ಇಲ್ಲದೇ ಇದ್ದರೆ ಇದೇ ರೀತಿಯಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಗುಂಪಾಗಿ ಬೇಕಾಬಿಟ್ಟಿಯಾಗಿ ಓಡಾಡಿದರೆ ಖಂಡಿತವಾಗಲೂ ಕೊರೋನಾ, JN1 ರೂಪಾಂತರಿ ಅಂತಹ 10-15 ತಳಿಗಳು, 100 ತಳಿಗಳು ನಮ್ಮನ್ನು ಕಾಡ್ತಾನೆ ಇರ್ತವೆ, ಬರ್ತಾನೆ ಇರ್ತವೆ. ನಾವು ಕೂಡ ಅದರಿಂದ ಎಷ್ಟು ಅನುಭವಿಸ್ತಾನೆ ಇರ್ತೀವಿ. ಈ ಹಿಂದೆ ಕೂಡ ನಮ್ಗೆ ಅನುಭವ ಆಗಿದೆ ಮತ್ತು ನಾವು ಇದೇ ರೀತಿಯಾಗಿ ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗಲೂ ಇದು ನಮ್ಮ ಸ್ವಯಂಕೃತ ಅಪರಾಧ ಕೂಡ ಹೌದು. ಬಟ್ ಅಲ್ಲಿನ ಸಿಬ್ಬಂದಿ ಕೂಡ ಇವ್ರಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಇನ್ಮೇಲಾದರೂ ಮಾಡಬೇಕು.